ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, RCB ಫ್ಯಾನ್ಸ್ಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಏನು ಅಪ್ಡೇಟ್ ಅಂತ ತಿಳ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಪ್ಡೇಟ್ ಅಂತ ತಿಳ್ಸ್ಕೊಡ್ತೀವಿ. ಸೊ ಗೈಸ್, ಸುರೇಶ್ ರೈನಾ ಅವರು RCBಗೆ ಎಂಟ್ರಿ ಕೊಡಲಿದ್ದಾರೆ ಆಸ್ ಅ ಫೀಲ್ಡಿಂಗ್ ಕೋಚ್ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಬಟ್ ಇದು ರೂಮರ್ಸ್ ಅಂತ ಅನಿಸ್ತಾ ಇದೆ. ಬಟ್ ಐ ಡೋಂಟ್ 100% ಕನ್ಫರ್ಮೇಶನ್ ಇನ್ನು RCB ಕಡೆಯಿಂದ ಬಂದಿಲ್ಲ. ಅಂದರೆ ಒಳ್ಳೆ ಮ್ಯಾಟ್ರ್ ಗುರು, ಇದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಇದು. ಎಸ್. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಮಿಸ್ಟರ್ IPL ಅಂತಾನೆ ಕರೆಸ್ಕೊಳ್ಳುವಂತ ಸುರೇಶ್ ರೈನಾ ಅವರು ಸೊ ಒನ್ ಆಫ್ ದ ಬೆಸ್ಟ್ ಫೀಲ್ಡರ್ ಇಂಡಿಯನ್ ಟೀಮ್ ಪ್ರೊಡ್ಯೂಸ್ ಮಾಡಿದಂತ ಯುವರಾಜ್ ಸಿಂಗ್ ಇವರಾಗಲಿ, ರವೀಂದ್ರ ಜಡೇಜಾ ಆಗಲಿ, ವಿರಾಟ್ ಕೊಹ್ಲಿ ಅವರಾಗಿರ್ಲಿ, ಸೊ ಇಷ್ಟು ಜನ ನಾವು ಒಂಥರ ಸ್ಟ್ಯಾಂಡರ್ಡ್ ಆಗಿ ನೋಡ್ತೀವಿ ಲೈಕ್ ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇವರು ಫೀಲ್ಡಿಂಗ್ ಕೋಚ್ ಆಗಿ ಬರ್ತಿದ್ದಾರೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇನ್ ಕೇಸ್ ಏನಾದ್ರು RCB ಇವ್ರನ್ನ ಪಿಕ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಯಾಕಂದ್ರೆ ನಮ್ಮ ಹತ್ರ ತುಂಬಾ ಜನ ಲೆಫ್ಟ್ ಹ್ಯಾಂಡರ್ಸ್ ಗಳು ಅವ್ರ ಹತ್ರ ಕಲಿಯಕ್ಕೆ ಎಷ್ಟಿದೆ ಗುರು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ. ಇವ್ರ ಹತ್ರ ಆಕ್ಚುಲಿ ಪಾಪ ನಾನು ಅನ್ಕೊಂಡಿದ್ದೆ ಅವ್ರನ್ನ ಬೇಗ CSK ತಗೊಳ್ಳದೇ ಇದ್ದಿದೆ, ನಂಗೆ ಲಿಟ್ರಲಿ ಶಾಕ್ ಆಯಿತು. ಆಕ್ಚುಲಿ ದುಬೈಲಿ ನಿಮ್ಗೊಂದು ಹೋಗಿರ್ತಾರೆ, ದುಬೈಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅವರ ಫ್ಯಾಮಿಲಿ ಅವರ 4 ಜನದ ಮೇಲೇನೋ ಗನ್ ಶೂಟ್ ಆಗುತ್ತೆ, ಅದರಿಂದ ಲೈಕ್ IPL ಇಂದ ವಿಡ್ರಾ ಮಾಡ್ಕೊಂತಾರೆ. ಬಟ್ ಅದಾದ್ಮೇಲೆ CSK ಮ್ಯಾನೇಜ್ಮೆಂಟ್ಗೆ ಇವ್ರ ಮಧ್ಯೆ ಏನ್ ನಡೀತು ಅಂತ ಅದು ಗೊತ್ತಿಲ್ಲ. ಈವನ್ ಧೋನಿ ಅವರು ಕೂಡ ಅವ್ರ ಕಡೆ ನೋಡ್ಲಿಲ್ಲ ಅಂಡ್ ಅವರು ಅನ್ಸೋಲ್ಡ್ ಆಗಿ ಉಳ್ಕೊಂತಾರೆ 2 ಸೀಸನ್ಸ್ಗಳ ಕಾಲ. ಬಟ್ ಅದಾದ್ಮೇಲೆ ಅವರೇ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ಬಟ್ ನನಗೆಲ್ಲೋ ಅನ್ಸಿದ್ದು ಏನಂತಂದ್ರೆ ಸುರೇಶ್ ರೈನಾ ಅವ್ರ ಹತ್ರ ಇನ್ನೂ ಅಷ್ಟು ಬ್ಯಾಟಿಂಗ್ ಡೆಪ್ತ್ ಇತ್ತು ಗುರು, ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು. ಯಾಕಂದ್ರೆ ಶಿಖರ್ ಧವನ್ ಅವ್ರು ಆಡೋದು ನಾವು ಆಲ್ರೆಡಿ ನೋಡಿದೀವಿ. ಹೌದು, ಇವನ್ ಲಾಸ್ಟ್ ಸೀಸನ್ ಅಲ್ಲಿ ಯಾಕೆ RCB ವಿನ್ ಆಗ್ತಾ ಇಲ್ಲ ಅಂತ ಒಂದು ಇಂಟರ್ವ್ಯೂ ಕೇಳಿದಾಗ ಸೊ ಇವರು ಇಲ್ಲ ನೆಕ್ಸ್ಟ್ ಸೀಸನ್ ವಿರಾಟ್ ಕೊಹ್ಲಿ ಅವ್ರು ಗೆಲ್ತಾರೆ ಅಂತ ಒಂದು ಹೋಪ್ಸ್ ಕೊಟ್ಟಿದ್ದಾರೆ. ಆಕ್ಚುಲಿ RCB ಫ್ಯಾನ್ಸ್ ಗಳಿಗೆ ಒಂಥರ ಅವ್ರ ಕಂಡ್ರೆ ಒಂಥರ ಖುಷಿ ಆಗುತ್ತೆ ಗುರು ಸುರೇಶ್ ರೈನಾ ಅವ್ರನ್ನ. ಯಾಕಂದ್ರೆ ಸುರೇಶ್ ರೈನಾ ಒಬ್ಬರೇ ಬಾಯಿ ಬಿಟ್ಟು RCB ವಿನ್ ಆಗಬೇಕು, ಎಸ್ಪೆಷಲಿ 2025 ಅವರೇ ಚಾಂಪಿಯನ್ಸ್ ಆಗ್ತಾರೆ ಅಂತ ಕೂಡ ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಒಂದ್ ಕಡೆ ಖುಷಿ ಗುರು ನಮ್ಮ RCB ಫ್ಯಾನ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ನಾವು ಅನ್ಕೊಂತಾ ಇರ್ತೀವಿ ಅಂಬಾಟಿ ರೈಡು ಅವ್ರನ್ನ ಸ್ವಲ್ಪ ಇವ್ರನ್ನ ನೋಡಿ ಕಲ್ತ್ಕೊಬೇಕು. ಅಂಬಾಟಿ ರೈಡು ಅದೇನ್ ಗುರು ಆನ್ ಸ್ಟೇಜ್ ಅಲ್ಲಿ ಉರ್ಕೊಂತಾರೆ, ಏನ್ RCB ಫ್ಯಾನ್ಸ್ ನೋಡಿದ್ರೆ ಬರ್ನರ್ ಕೊಟ್ಬಿಡೋಣ ಅವ್ರಿಗೆ, CSK ಕೊಟ್ಟಿದ್ವಲ್ಲ ಹಂಗೆ. ಈ ಸತಿ ಹಂಗ ಅದೆಲ್ಲ ಮಾತಾಡಲ್ಲ ಬಿಡಿ. ಆಕ್ಚುಲಿ RCB ಕಂಡ್ರೆ ಅದೇನ್ ಗುರು ಅವ್ರ ಗುರಿ ನಾವೇನ್ ಮಾಡಿದ್ವಿ. ಆಕ್ಚುಲಿ ನಾವೇನ್ ಯಾರನ್ನೂ ಏನ್ ರೇಕ್ಸಲ್ಲ ಏನಿಲ್ಲ, ನಮ್ಮ ಪಾಡು ನಾವು ಸ್ಟೇಡಿಯಂ ಅಲ್ಲಿ ಬರ್ತೀವಿ, ನಮ್ ಚೇರ್ ಅಪ್ ಮಾಡ್ತೀವಿ. ಸೊ ಸೋತ್ರು RCB ಅಂತೀವಿ, ಗೆದ್ರು RCB ಅಂತೀವಿ. ಅದು ಅವ್ರಿಗೆ ಜಲಸಿ ಫೀಲ್ ಆಗ್ತಾ ಇದೆ. ಸೋತ್ರು ಏನಪ್ಪ ಇವರು ಸಪೋರ್ಟ್ ಮಾಡ್ತಾವ್ರೆ ಅಂತ. ಯಾಕಂದ್ರೆ ಈಗ ನೋಡಿ ಪಂಜಾಬ್ ಮೇಲೆ ಮತ್ತೆ ಡೆಲ್ಲಿ ಮೇಲೆ ಅವ್ರು ಆಕ್ಚುಲಿ ಚಾಂಪಿಯನ್ಸ್ ಗೆದ್ದೇ ಇಲ್ಲ ಗುರು ಇದುವರೆಗೂ. ಅವ್ರನ್ನ ಯಾರು ಲೈಕ್ ಟ್ರೋಲೇ ಮಾಡಲ್ಲ. ಯಾಕೆ ಅವ್ರಿಗೆ ಹತ್ರ ಫ್ಯಾನ್ ಬೇಸ್ಗಳು ಅಷ್ಟಿಲ್ಲ, ನಮ್ಮ ತರ ಚೇರ್ ಅಪ್ ಮಾಡೋದು ಅವೆಲ್ಲ ಏನಿಲ್ಲ. ಬಟ್ ನಾವು ಹಂಗಲ್ಲ. ನೀನು ನೋಡಿ RCB ಲೈಕ್ 4 ಸೋತಿದ್ದೀವಿ, ಆದ್ರೂ ನಾವು ಸಪೋರ್ಟ್ RCB ಲಾಯಲ್ಟಿ ಅಂತ ಹೇಳ್ಬೋದು ಗೈಸ್. ಹೌದು ಬರೋબર. ಆಕ್ಚುಲಿ ನಾವು ಒಂಥರ ಎಮೋಷನಲಿ ಲೈಕ್ ಕನೆಕ್ಟ್ ಆಗಿದ್ದೀವಿ ನಮ್ಮ RCB ತಂಡ ಅಂತಂದ್ರೆ. ಸೊ ಹೋಪ್ ದಟ್ ಈ ಸತಿ ಗೆಲ್ತಾರೆ ಅಂತ ಅನ್ಕೊಂಡಿದೀವಿ, ನೋಡೋಣ. ಇವನ್ ಸುರೇಶ್ ರೈನಾ ಅವರು ನಮ್ಮ RCB ತಂಡಕ್ಕೆ ಫೀಲ್ಡಿಂಗ್ ಕೋಚ್ ಆಗಿ ಬಂತು ಅಂತಂದ್ರೆ ಲೈಕ್ ಇಲ್ಲಿ ಜೂನಿಯರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸೀನಿಯರ್ ಅಂತ ನೋಡಿದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಏನು ಕೋಚಿಂಗ್ ಬೇಕಾಗಿಲ್ಲ, ಅವ್ರಂತ ಫೀಲ್ಡಿಂಗು ಇನ್ಯಾರಿಗೂ ಮಾಡಕ್ ಬರಲ್ಲ ನಮ್ಮ ಟೀಮಲ್ಲಿ. ಸೊ ಅವ್ರು ಬಿಟ್ಟು ಬೇರೆಯವ್ರಿಗೆಲ್ಲ ಲೈಕ್ ಫೀಲ್ಡಿಂಗ್ ಕೋಚ್ ಅಗತ್ಯ ಇದೆ ಅನ್ಸುತ್ತೆ. ಸೊ ಗೈಸ್, ಅಂಡ್ ಇನ್ನೊಂದು ಹೇಳ್ತೀನಿ, ಇದು ಜಸ್ಟ್ ರೂಮರ್ಸ್ ಅಷ್ಟೇ ಬರ್ತಾ ಸದ್ಯಕ್ಕೆ ನ್ಯೂಸ್ ಬಸ್ ಅಲ್ಲಿ ಬರ್ತಾ ಇರೋದು. ಅಂಡ್ ಅಪ್ಡೇಟ್ ಅಫಿಷಿಯಲಿ ಬಂತು ಅಂತಂದ್ರೆ ಅದನ್ನು ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡ್ತೀವಿ. ತುಂಬಾ ಜನ ಕಮೆಂಟ್ ಹಾಕ್ಕೊಡ್ರಪ್ಪ ಫೇಕ್ ನ್ಯೂಸ್ ಕೊಡ್ತೀರಾ ಹಂಗೆ ಅಂತ. ಆಕ್ಚುಲಿ ಗೈಸ್, ನಾವು ಜೆನ್ಯೂನ್ ಅಂತಂದ್ರೆ ಲೈಕ್ ರಿಯಲ್ ಆಗಿ ಬಂದಿದೆ ಅಂತಂದ್ರೆ ಅದನ್ನ ರಿಯಲ್ ಅಂತ ಹೇಳ್ತೀವಿ. ಜಸ್ಟ್ ರೂಮರ್ಸ್ ಅಂತ ಅಂದ್ರೆ ಅದನ್ನ ರೂಮರ್ಸ್ ಅಂತ ಹೇಳ್ತೀವಿ. ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ವಿ, ಅವರು ಲೈಕ್ RCB ಬರೋ ಚಾನ್ಸಸ್ ಇದೆ ಅಂತ ಹೇಳಿರೋದು. ನಾವು ಅಲ್ಲೂ ಕೂಡ ಹೇಳಿದೀವಿ ಈ ತರ 3 ಟೀಮ್ ನೋಡ್ತಾ ಇದೆ, CSK, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತೆ ನಮ್ಮ RCB. ಯಾಕಂದ್ರೆ ಇಂಜುರಿ ರಿಪ್ಲೇಸ್ಮೆಂಟ್ಗೆ ಯಾರೋ ಒಬ್ರು ಬೇಕೇ ಬೇಕಲ್ಲ. ಆಲ್ರೆಡಿ ಬೆತ್ತಲ್ ಅವ್ರು ಇಂಜುರಿ ಆಗಿರೋದು ನಿಮ್ಗೆ ಗೊತ್ತಿದೆ, ಚಾಂಪಿಯನ್ಸ್ ಟ್ರೋಫಿ ಇಂದ ಆಚೆ ಉಳ್ಕೊಂಡಿದ್ದಾರೆ. ಸೊ ಅವ್ರೇನಾದ್ರು ಇನ್ ಕೇಸ್ ಫಿಟ್ ಆಗಿದ್ರು ಇಲ್ಲ ಅಫಿಷಿಯಲಿ ಬಂದಿಲ್ಲ. ಬಟ್ ನನಗನ್ನಿಸ್ತಾರದು ಅವ್ರ ಜಾಗದಲ್ಲಿ ಡೇವಿಡ್ ಲೈಕ್ ಬ್ರೆವಿಸ್ ಅವರು ಬರ್ಬೋದು, ಇಲ್ಲ ಅಂತಂದ್ರೆ ಲೈಕ್ ಬೆನ್ ಡೆಕೆಟ್ ಅವರು ಬರ್ಬೋದು ಅಂತ ಹೇಳಿರೋದೇ ಹೊರತು ನಾವು ಬೆನ್ ಡೆಕೆಟ್ ಬಂದೇ ಬಿಟ್ರು ಅಂತ ನಾವು ಹೇಳಿಲ್ಲ. ಸೊ ಅದನ್ನ ತುಂಬಾ ಜನ ತಪ್ಪಾಗತ್ತೆ ತಿಳ್ಕೊಂಡು ಲೈಕ್ ಕಮೆಂಟ್ಸ್ ಗಳಾಗ್ತಾ ಇದಾರೆ, ಇಲ್ಲ ತುಂಬಾ ಜನ ಬೇರೆಯವರು ಲೈಕ್ ವಿಡಿಯೋಗಳು ಮಾಡ್ತಾ ಇದಾರೆ ಫೇಕ್ ಅಂತ. ಫೇಕ್ ಅಲ್ಲ ಗೈಸ್, ಆಕ್ಚುಲಿ ಇದು ಈ ತರ ರೂಮರ್ಸ್ ಗಳು ತಗೊಳ್ಬಹುದು. ಯಾಕಂದ್ರೆ ಆಪರ್ಚುನಿಟಿ ಬೆನ್ ಡೆಕೆಟ್ ಹಾಟ್ ಫಾರ್ಮ್ ಅಲ್ಲಿ ಇದ್ದಾರೆ ಗುರು. ಚಾಂಪಿಯನ್ಸ್ ಟ್ರೋಫಿ ಯಾವ ರೀತಿ ಹೊಡಿತಾ ಇದ್ದಾರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಬಂದು. ಸೊ ಇವರು ಓಪನಿಂಗ್ ಆಡಿಸ್ಬೇಕು ಅಂತ ನಾನು ಹೇಳ್ತಾರ. ಈಗ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಆಕ್ಚುಲಿ ಅವರು 3rd 4th ಡೌನ್ ಬಂದ್ಬಿಟ್ಟು ಕೂಡ ಆಡಿದ್ದಾರೆ. ಅವರು ಒಳ್ಳೊಳ್ಳೆ ಸ್ಕೋರ್ಗಳು ಮಾಡಿದ್ದಾರೆ. ನಾನು ಅದೇ ಅನ್ಕೊಂತೀನಿ, ಒಳ್ಳೆ ಕ್ಲಾಸ್ ಪ್ಲೇಯರ್ ಗುರು. ಆಕ್ಚುಲಿ ಅವ್ರು ಏನ್ ಗೊತ್ತಾ ಗ್ಯಾಪ್ ಅಲ್ಲಿ ಹೊಡ್ಕೊಂತಾರೆ, ಏನೇ ಬಂದ್ರು ಹಿಂದೆ ಹೊಡಿಯೋ ಶಾರ್ಟ್ಸ್ ಗಳೆಲ್ಲ ಹೊಡಿಯೋದು ಅದೆಲ್ಲ ಚೆನ್ನಾಗಿದೆ. ಸೊ ಯಾಕೆ ಲೆಫ್ಟ್ ಹ್ಯಾಂಡರ್ ನೋಡ್ಬೋದಲ್ಲ RCB ಕಡೆನೂ ಕೂಡ. ಎಸ್ ಗೈಸ್, ನಿಮ್ಗೆ ಅನಿಸಿದೆ ಸುರೇಶ್ ರೈನಾ ಅವರು ನಮ್ಮ ಟೀಮ್ಗೆ ಬರೋದು ಸರಿನಾ ತಪ್ಪಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ RCB ಅಭಿಮಾನಿಗಳು. ಅಂಡ್ ಇನ್ನಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ. ಅಂಡ್ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡೋಣ ಮರಿಬೇಡಿ. ಸೊ ಗೈಸ್, ಇದಾಗಿತ್ತು ನಮ್ಮ ವಿಡಿಯೋ. ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.